ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾರ್ಗೆಟ್ ಮೈ ಗೋಲ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ಸೆಷನಲ್ಲಿ ನಾವು ನೋಡ್ತಾ ಇದ್ದೀವಿ ಭ್ರಷ್ಟಾಚಾರ ಸೂಚ್ಯಂಕ ಅನ್ನುವಂಥದ್ದು. ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅನ್ನುವಂತಹ ಒಂದು ಸಂಸ್ಥೆ ಜಾಗತಿಕ ಭ್ರಷ್ಟಾಚಾರ ಸೂಚ್ಯಂಕವನ್ನು ಪ್ರಕಟ ಮಾಡ್ತಾ ಬರ್ತದೆ. ಈ ಒಂದು ಸೂಚ್ಯಂಕವನ್ನು ಪ್ರತಿ ವರ್ಷ ಅದು ಪ್ರಕಟ ಮಾಡ್ತಾ ಬರ್ತದೆ, ಹೌದಾ? ಈ ಒಂದು ಸೂಚ್ಯಂಕದಲ್ಲಿ ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅನ್ನುವಂಥದ್ದು ನಾವಿಲ್ಲಿ ನೋಡ್ತಾ ಬರತಕ್ಕಂಥದ್ದು. ಓಕೆ, ಈ ಒಂದು ಸೂಚ್ಯಂಕದಲ್ಲಿ ನಮ್ಮ ಭಾರತ ಒಟ್ಟು 180 ದೇಶಗಳ ಪೈಕಿ 180 ದೇಶಗಳ ಪೈಕಿ ನಮ್ಮ ಭಾರತ ದೇಶ 96ನೇ ಸ್ಥಾನದಲ್ಲಿ ಇರತಕ್ಕಂಥದ್ದನ್ನ ಇಲ್ಲಿ ವರದಿ ಮಾಡಿರ್ತಕ್ಕಂಥದ್ದು. ಅಂದ್ರೆ ಜಾಗತಿಕವಾಗಿ 180 ದೇಶಗಳ ಪೈಕಿ ನಮ್ಮ ಭಾರತ ದೇಶ 96ನೇ ರ್ಯಾಂಕ್ನಲ್ಲಿದೆ ಅಂತ ಹೇಳ್ತಾರೆ ಅವರನ್ನು. ಭ್ರಷ್ಟಾಚಾರ ಒಂದು ಸೂಚ್ಯಂಕದಲ್ಲಿ ಇಲ್ಲಿ ಭಾರತದಲ್ಲಿಯೂ ಕೂಡ ಅತಿ ಹೆಚ್ಚು ಭ್ರಷ್ಟಾಚಾರ ಅನ್ನುವಂಥದ್ದಲ್ಲಿ ಕಂಡು ಬರ್ತದೆ ಅನ್ನುವಂಥದ್ದು ಈ ಒಂದು ವರದಿಯಲ್ಲಿ ಪ್ರಕಟ ಮಾಡಿರ್ತಕ್ಕಂಥದ್ದು. ಈ ವರದಿ ಅಂತ ಬಂದಾಗ ವಿವಿಧ ದೇಶಗಳಲ್ಲಿ ಸಾರ್ವಜನಿಕ ವಲಯದಲ್ಲಿನ ಒಂದು ಭ್ರಷ್ಟಾಚಾರದ ಕುರಿತು ಒಂದು ಗಮನ ಇಡ್ತಕ್ಕಂತಹ ಒಂದು ಸಂಸ್ಥೆ ಅಂತ ಬಂದಾಗ ಅದು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅನ್ನುವಂತಹ ಒಂದು ಸಂಸ್ಥೆ. ಈ ವರ್ಷ ಇದು 2024ನೇ ಸಾಲಿನ ಜಾಗತಿಕ ಭ್ರಷ್ಟಾಚಾರ ಸೂಚ್ಯಂಕವನ್ನ ಅಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಅಂದ್ರೆ 2025ರಲ್ಲಿ ಇದನ್ನ ಪ್ರಕಟ ಮಾಡಿದ್ದಾರೆ. ಪ್ರಕಟ ಆಗಿದ್ದು 2025ರಲ್ಲಿ, ಬಟ್ ಇದರಲ್ಲಿ ಅಂಕಿಅಂಶ ಇರತಕ್ಕಂಥದ್ದು 2024ರ ಒಂದು ಅಂಕಿಅಂಶ ಇರ್ತದೆ. ಅಂದ್ರೆ 2024ರ ಒಂದು ವರದಿಯಲ್ಲಿ, ಅಂದ್ರೆ 25ರ ವರದಿಯಲ್ಲಿ 2024ರಲ್ಲಿ ನಮ್ಮ ಭಾರತ ದೇಶ ಜಾಗತಿಕವಾಗಿ ಭ್ರಷ್ಟಾಚಾರದಲ್ಲಿ 96ನೇ ಸ್ಥಾನದಲ್ಲಿದೆ ಅನ್ನುವಂಥದ್ದನ್ನ ಅಲ್ಲಿ ವರದಿಯಲ್ಲಿ ಇರ್ತಕ್ಕಂಥದ್ದು. ಇದರಲ್ಲಿ ಈ ಒಂದು ಸೂಚ್ಯಂಕದಲ್ಲಿ ಒಟ್ಟು 180 ದೇಶಗಳನ್ನು ಇದರಲ್ಲಿ ಪರಿಗಣಿಸ್ತಾರೆ. 180 ದೇಶಗಳ ಪೈಕಿ ನಮ್ಮ ಭಾರತ ದೇಶ 39 ಅಂಕಗಳನ್ನು ಪಡೆದುಕೊಂಡು ಅದು 96ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಈ ಒಂದು ವರದಿಯಲ್ಲಿ ಪ್ರಕಟ ಆಗಿದೆ. ಅಂದ್ರೆ 2024ರಲ್ಲಿ 39 ಅಂಕಗಳನ್ನು ಪಡೆದುಕೊಂಡು 96ನೇ ಸ್ಥಾನದಲ್ಲಿದ್ರೆ, ಅದೇ ರೀತಿಯಾಗಿ 2023ರಲ್ಲಿ 38 ಅಂಕಗಳನ್ನ ಪಡೆದುಕೊಂಡು 93ನೇ ಸ್ಥಾನದಲ್ಲಿ ಇತ್ತು ಅನ್ನುವಂಥದ್ದು. ಅಂದ್ರೆ 2023ರಿಂದ 24ಕ್ಕೆ ಭ್ರಷ್ಟಾಚಾರ ಅನ್ನುವಂಥದ್ದನ್ನ ಅಲ್ಲಿ ಜಾಸ್ತಿ ಆಗಿದೆ, ಆದ್ರೆ 96ನೇ ಸ್ಥಾನದಲ್ಲಿ ಇದೆ ಅನ್ನುವಂಥದ್ದು ಹೇಳ್ತಾ ಬರ್ತದೆ, ಹೌದಾ? ಅಂದ್ರೆ ಸಂಖ್ಯೆ ಕಡಿಮೆ ಆದಂಗ ಏನಕತಿ, ಇದರ ಸಂಖ್ಯೆ ಕಡಿಮೆ ಆದಂಗೆ ಏನಕತಿ, ಭ್ರಷ್ಟಾಚಾರ ಕಡಿಮೆ ಐತಿ ಅಂತೇಳಿ ಅರ್ಥ ಆಗ್ತಾ ಬರ್ತದೆ, ಹೌದಾ? ಅಂದ್ರೆ ಈ ಒಂದು ಸೂಚ್ಯಂಕದಲ್ಲಿ ಒಟ್ಟು 0ದಿಂದ 100ರವರೆಗೆ ಅಂಕಗಳಲ್ಲಿ ನೀಡ್ತಾ ಬರ್ತಾರೆ. ಅಂದ್ರೆ ಯಾವ ದೇಶ 0 ಅಂಕಗಳನ್ನ ಪಡೆದಿರ್ತೈತಲ್ಲ ಆ ದೇಶ ಅತ್ಯಂತ ಭ್ರಷ್ಟ ಅಂತ ಹೇಳಿ ಪರಿಗಣಿಸ್ತಾರೆ ಅನ್ನುವಂಥದ್ದು. ಅಂದ್ರೆ ಯಾವುದು ಅತಿ ಹೆಚ್ಚು ಅಂದ್ರೆ 100 ಅಂಕನ ಪಡಿತೈತಲ್ಲ ಅದು ಅತಿ ಹೆಚ್ಚು ಅಂದ್ರೆ ಅಲ್ಲಿ ಭ್ರಷ್ಟಾಚಾರ ಕಡಿಮೆ ಇದೆ ಅನ್ನುವಂಥದ್ದನ್ನ ಪರಿಗಣಿಸ್ತಾರೆ. ಈಗ ಇದರಲ್ಲಿ ಈ ಸೂಚ್ಯಂಕದಲ್ಲಿ ಈಗ 0 ಇದೆ ಅಂತ ಬಂದಾಗ, ಅದು ಈ ಒಂದು ದೇಶ 0 ಅಂಕಗಳನ್ನ ಪಡೆದಿದೆ ಅಂತ ಬಂದಾಗ ಇದು ಭ್ರಷ್ಟಾಚಾರದಲ್ಲಿ ಜಾಸ್ತಿ ಇದೆ ಅನ್ನುವಂಥದ್ದನ್ನು ಪರಿಗಣಿಸ್ತದೆ. ಅದೇ ಇದರ ಅಂಕ 100 ಐತಿ ಅಂತ ಬಂದಾಗ ಇದರ ಭ್ರಷ್ಟಾಚಾರದಲ್ಲಿ ಬಹಳ ಕಡಿಮೆ ಇದೆ ಅನ್ನುವಂಥದ್ದಲ್ಲಿ ಸೂಚಿಸ್ತಕ್ಕಂಥದ್ದು. ಅಂದ್ರೆ ನಮ್ಮ ಭಾರತ ದೇಶ 50ಕ್ಕಿಂತ ಕಡಿಮೆ ಇದೆ, ಅಂದ್ರೆ 39 ಅಂಕಗಳನ್ನು ಪಡೆದುಕೊಂಡಿದೆ ಅಲ್ಲ. ಸೊ ನಮ್ಮ ಭಾರತ ದೇಶ ಅಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದಲ್ಲಿ ಜಾಸ್ತಿ ಇದೆ ಅನ್ನುವಂಥದ್ದನ್ನ ಈ ವರದಿಯಲ್ಲಿ ಪ್ರಕಟ ಮಾಡಿರ್ತಕ್ಕಂಥದ್ದು. ಈ ಒಂದು ವರದಿಯಲ್ಲಿ ನೋಡಿ, ಪಾಕಿಸ್ತಾನ 135ನೇ ಸ್ಥಾನದಲ್ಲಿರ್ತಕ್ಕಂಥದ್ದು, ಮತ್ತೆ ಶ್ರೀಲಂಕಾ 121ನೇ ಸ್ಥಾನದಲ್ಲಿರ್ತಕ್ಕಂಥದ್ದು, ಅದೇ ರೀತಿಯಾಗಿ ಚೀನಾ 76ನೇ ಸ್ಥಾನದಲ್ಲಿರ್ತಕ್ಕಂಥದ್ದು, ಹೌದಾ? ಈ ರೀತಿಯಾಗಿರ್ತಕ್ಕಂತಹ ಈ ಒಂದು ಜಾಗತಿಕ ಒಂದು ಭ್ರಷ್ಟಾಚಾರ ಸೂಚ್ಯಂಕ ಅಂತ ಬಂದಾಗ ಅತಿ ಹೆಚ್ಚು ಅಂದ್ರೆ ಅತಿ ಕಡಿಮೆ ಭ್ರಷ್ಟಾಚಾರ ಕಂಡು ಬರ್ತಕ್ಕಂಥ ದೇಶ ಅಂತ ಬಂದಾಗ ಅದು ಡೆನ್ಮಾರ್ಕ್ ದೇಶ ಅನ್ನುವಂಥದ್ದು. ಒಟ್ಟು ಇದು 90 ಅಂಕಗಳನ್ನ ಪಡೆದುಕೊಂಡಿದೆ. ವಿಶೇಷತೆ ಏನ್ ಗೊತ್ತಾ, ಯಾವ ದೇಶವೂ ಕೂಡ ಅಲ್ಲಿ 100 ಅಂಕಗಳನ್ನು ಪಡೆದುಕೊಂಡಿಲ್ಲ ಅನ್ನುವಂಥದ್ದು. ಅದು ಸಂಪೂರ್ಣವಾಗಿ ಯಾವ ದೇಶನೂ ಕೂಡ ಭ್ರಷ್ಟಾಚಾರದಿಂದ ಮುಕ್ತ ಆಗಿಲ್ಲ ಅಂತೇಳಿ. ಆದರೂ ಕೂಡ ಇಲ್ಲಿ 180 ದೇಶಗಳ ಪೈಕಿ ಪ್ರಥಮ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಯಾವುದು ಅಂತ ಬಂದಾಗ ಅದು ಡೆನ್ಮಾರ್ಕ್ ದೇಶ ಅನ್ನುವಂಥದ್ದು. ಒಟ್ಟು 90 ಅಂಕಗಳನ್ನ ಇದು ಪಡೆದುಕೊಂಡಿದೆ. 90 ಅಂಕಗಳನ್ನು ಪಡೆದುಕೊಂಡು ಇದು ಜಾಗತಿಕವಾಗಿ ಅತ್ಯಂತ ಕಡಿಮೆ ಭ್ರಷ್ಟಾಚಾರ ಕಂಡು ಬರ್ತಕ್ಕಂಥ ದೇಶ ಅಂತ ಬಂದಾಗ ಡೆನ್ಮಾರ್ಕ್ ಆಗ್ತದೆ, ಹೌದಾ? ಅದೇ ಈ ಡೆನ್ಮಾರ್ಕ್ ಆದ ನಂತರ ಫಿನ್ಲ್ಯಾಂಡು, ಸಿಂಗಾಪುರ್, ನ್ಯೂಜಿಲ್ಯಾಂಡು ಇವೆಲ್ಲ ಬರ್ತಾ ಹೋಗ್ತವೆ. ಈ ಒಂದು ಸೂಚ್ಯಂಕದಲ್ಲಿ ನೋಡಿ, ದಕ್ಷಿಣ ಸೂಡಾನ್ ಅನ್ನುವಂತಹ ಒಂದು ದೇಶ 8 ಅಂಕಗಳೊಂದಿಗೆ ಅತಿ ದೊಡ್ಡ ಭ್ರಷ್ಟಾಚಾರ ದೇಶವಾಗಿ ಅಲ್ಲಿ ಪರಿಗಣಿಸಿದೆ. ಯಾವುದು? ದಕ್ಷಿಣ ಸೂಡಾನ್ ಅಂತೇಳಿ ಕರೀತಾರೆ. ಒಟ್ಟು 0ದಿಂದ 100 ಅಂಕೆಗಳನ್ನ ಇಲ್ಲಿ ಕೊಡ್ತಾ ಬರ್ತಾರೆ. 0ದಿಂದ 100 ಅಂಕೆಗಳನ್ನು ಕೊಡ್ತಾ ಬರ್ತಾರೆ, ಹೌದಾ?
ಈ 0 ಅಂತ ಬಂದಾಗ ಯಾವುದು ಇದು ಕಡಿಮೆ ಅಂಕೆಗಳನ್ನು ಪಡೆದುಕೊಳ್ಳುತ್ತಲ್ಲ ಅದು ಅತಿ ಹೆಚ್ಚು ಭ್ರಷ್ಟಾಚಾರ ಹೊಂದಿದೆ ಅಂತ. ಈಗ ದಕ್ಷಿಣ ಸುಡಾನ್ ಅಂತಕ್ಕಂಥದ್ದು ಒಟ್ಟು 8 ಅಂಕಗಳನ್ನು ಪಡೆದುಕೊಂಡು ಅತಿ ಹೆಚ್ಚು ಭ್ರಷ್ಟಾಚಾರ ದೇಶವಾಗಿ ಪರಿಗಣಿಸಿದೆ. ಅದೇ ರೀತಿಯಾಗಿ ಡೆನ್ಮಾರ್ಕ್ ದೇಶ 90 ಅಂಕಗಳನ್ನು ಪಡೆದುಕೊಂಡು ಅತ್ಯಂತ ಕಡಿಮೆ ಭ್ರಷ್ಟಾಚಾರ ಇದೆ ಅಂತೇಳಿ ಪರಿಗಣಿಸ್ತದೆ. ಅದೇ ನಮ್ಮ ಭಾರತ ದೇಶ 39 ಅಂಕಗಳನ್ನು ಪಡೆದುಕೊಂಡು ಅದು 96ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಬರ್ತೀವಿ. ಸೊ ಇದೊಂದು ಏನಪ್ಪಾ ಅಂತಂದ್ರೆ ಇದಿಷ್ಟು ಒಂದು 2025ರ ಒಂದು ಭ್ರಷ್ಟಾಚಾರ ಒಂದು ವರದಿ ಸೂಚ್ಯಂಕವನ್ನ ಇಲ್ಲಿ ಬಿಡುಗಡೆ ಮಾಡಿದೆ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅನ್ನುವಂತಹ ಒಂದು ಸಂಸ್ಥೆ. ಈ ಟ್ರಾನ್ಸ್ಪರೆಂಟಿ ಇಂಟರ್ನ್ಯಾಷನಲ್ ಅನ್ನುವಂತಹ ಈ ಸಂಸ್ಥೆ ಅಂತ ಬಂದಾಗ ಇದನ್ನ ಸ್ಥಾಪನೆ ಮಾಡ್ತಾರೆ 1999 ಫೆಬ್ರವರಿ 9ರಂದು ಇದನ್ನ ಸ್ಥಾಪನೆ ಮಾಡ್ತಾರೆ. ಇದರ ಮುಖ್ಯ ಕಾರ್ಯನಿರ್ವಾಹಕ ಅಂತ ಬಂದಾಗ ಮೈರಾ ಮಾರ್ಟಿನಿ ಅಂತವರು ಇದರ ಸಿಇಒ ಈಗ ಇರತಕ್ಕಂಥದ್ದು. ಓಕೆ, ಇದರ ಮೈನ್ ಉದ್ದೇಶ ಏನಂತ ಬಂದಾಗ ಜಾಗತಿಕ ಭ್ರಷ್ಟಾಚಾರವನ್ನ ನಾಗರಿಕ, ಸಾಮಾಜಿಕ ಮತ್ತು ಭ್ರಷ್ಟಾಚಾರ ವಿರೋಧಿ ಕ್ರಮಗಳೊಂದಿಗೆ ಎದುರಿಸಲು ಮತ್ತು ಭ್ರಷ್ಟಾಚಾರದಿಂದ ಉಂಟಾಗ್ತಕ್ಕಂತಹ ಅಪರಾಧ ಚಟುವಟಿಕೆಗಳನ್ನು ತಡೆಗಟ್ಟಲು ಈ ಕ್ರಮವನ್ನು ಕೈಗೊಳ್ಳಿಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡತಕ್ಕಂಥದ್ದು. ಸೊ ಇದ ಒಂದು ಸಂಸ್ಥೆ ಏನ್ ಮಾಡಿತಪ್ಪ ಅಂತಂದ್ರೆ ಈಗ 2025ರ ಒಂದು ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕ ಅನ್ನುವಂಥದ್ದನ್ನ ಅಲ್ಲಿ ವರದಿಯನ್ನ ಅಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಸೊ ಇದಿಷ್ಟೇನಪ್ಪಾ ಅಂತಂದ್ರೆ ಒಂದು 2025ರ ಒಂದು ಭ್ರಷ್ಟಾಚಾರ ಸೂಚ್ಯಂಕ ಅಂತ ನಾವಿಲ್ಲಿ ನೋಡ್ತಾ ಬರ್ತೀವಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಟೇಕ್ ಕೇರ್, ಬೈ ಬೈ.